ಏನ್ರಿ ಮಾವರ, ಇಷ್ಟೊಂದು ದೂರದಿಂದ ಬಂದಿದ್ದೀನಿ. ನನಗೊಂದು ಒಳ್ಳೆ ಕಾಫಿ ಮತ್ತೆ ಬಿಸಿ ಬಿಸಿ ತಿಂಡಿ ಸಿಗ್ವಲ್ದನ್ರಿ. ಬಂದಾಗಿಂದ ಎಲ್ಲರೂ ಜಗಳ ಆಡೋದ್ರಲ್ಲೇ ಮೂಳುಗ್ ಬಿಟ್ಟಿದ್ದೀರಾ. ಅಯ್ಯೋ ಅಳಿಯಂದ್ರೆ, ಖಂಡಿತ ಸುಮಂಗ್ಲ, ಬೇಗ ಒಳಗೆ ಹೋಗಿ ಅಳಿಯಂದ್ರಿಗೆ ರವೆ ರೊಟ್ಟಿ ಮತ್ತೆ ಘಮ ಘಮಿಸೋ ಒಂದು ಫಿಲ್ಟರ್ ಕಾಫಿ ಮಾಡ್ಕೊಂಡು ಬಾ ಮಗಳೇ. ಮನೆ ಬಂದ ಅಳಿಯನ್ನ ಮರ್ಯಾದೆಯಿಂದ ನೋಡ್ಕೋಬೇಕಲ್ವನೇ. ಅಯ್ಯೋ ಅತ್ತಿಯವರೇ, ನಾನು ಬೆಳಗ್ಗೆಯಿಂದಲೇ ಅಡಿಗೆ ಮನೇಲಿ ಬೆವರು ಹರಿಸ್ತಾ ಇದ್ದೀನಿ. ನಿಮ್ಮ ಮಗಳು ಅಳಿಯ ಬಂದ ತಕ್ಷಣ ನಾನು ಹೋಟೆಲ್ ಮಾಸ್ಟರ್ ಥರ ಸ್ಪೆಷಲ್ ಡಿಶ್ ಮಾಡೋಕ್ಕೆ ಸಾಧ್ಯವಿಲ್ಲ. ಬೇಕಾದ್ರೆ ನಿಮ್ಮ ಮಗಳಿಗೆ ಹೇಳಿ ಕಾಫಿ ಮಾಡೋಕ್ಕೆ, ಅವಳಿಗೂ ಗಂಡನ ಮನೇಲಿ ಕೆಲಸ ಮಾಡಿ ಅಭ್ಯಾಸ ಆಗುತ್ತೆ. ಏ ಸುಮಂಗ್ಲ, ನನ್ನ ಗಂಡನಿಗೆ ಒಬ್ಬರು ಅಕ್ಕ ಆಗಿ ಕಾಫಿ ಮಾಡ್ಕೊಡಕ್ಕೆ ನಿನಗೆ ಎಷ್ಟು ಉರಿ. ಅಪ್ಪ, ಈ ಮನೆಗೆ ತರೋ ತರಕಾರಿ ರೇಷನ್ನಿಂದ ತಾನೇ ನೀನು ತಂದು ತಿಂದಿರೋದು. ಒಂದಿನ ಅಡುಗೆ ಮಾಡಿದ್ರೆ ನಿನಗೆ ಸೊಂಟ ಮುರಿದು ಹೋಗುತ್ತಾ? ಬೇಷ್ ಬೇಷ್ ಕಾವ್ಯ ಮಗಳೇ, ಚೆನ್ನಾಗಿ ಕೇಳು. ಸುಮಂಗ್ಲ ಅಳಿಯಂದ್ರು ಮನೆಗೆ ಬಂದಾಗ ಬಿಸಿ ಬಿಸಿ ಚಿಕನ್ ಫ್ರೈ ಮಾಡಿ ಹಾಕ್ತಾರೆ ಅಂತ ಊರೆಲ್ಲ ಮಾತಾಡ್ತಾರೆ. ನೀನ್ ನೋಡಿದ್ರೆ ರವೆ ರೊಟ್ಟಿಗೂ ಕಂಜೂಸ್ತನ ಮಾಡ್ತಿದೀಯಾ. ಪಾರ್ವತಕ್ಕ, ನಿನ್ ಸೊಸೆ ಅಳಿಯಂಗೆ ಮರ್ಯಾದೆನೇ ಕೊಡಲ್ಲ ನೋಡು. ಮಂಗಳ, ನೀನು ನಿನ್ನ ಮನೆಯಲ್ಲಿ ಗಂಡಂಗೆ ಗಂಜಿನೂ ಹಾಕ್ತಿಲ್ಲ, ಇಲ್ಲಿ ಬಂದು ನಮಗೆ ಮರ್ಯಾದೆ ಬಗ್ಗೆ ಪಾಠ ಮಾಡ್ತೀಯ. ಸಪ್ತಪದಿ ತುಳಿದು ಬಂದ ಅಳಿಯಂಗೆ ನಮ್ಮ ಮನೆಯಲ್ಲಿ ಗೌರವ ಕಮ್ಮಿ ಇಲ್ಲ. ಮಾವ, ಮಂಗಳಮ್ಮ, ಅತ್ತೆ ಹೇಳಿದ್ದು ನಿಜವೇ ಇರಬೇಕು. ಸುಮಂಗಳ ಅಕ್ಕಂಗೆ ನಾನು ಈ ಮನೆಗೆ ಬರೋದು ಇಷ್ಟವಿಲ್ಲ ಅನ್ಸತ್ತೆ. ಪರವಾಗಿಲ್ಲ, ನಾನು ಬ್ಯಾಗ್ನಲ್ಲಿ ಮಟನ್ ತಂದಿದ್ದೆ, ಅದನ್ನಾದರೂ ಯಾರಾದರೂ ಕುಕ್ಕರ್ನಲ್ಲಿ ಇಟ್ಟರೆ ಎಲ್ಲರೂ ಸೇರಿ ತಿನ್ಬಹುದಿತ್ತು. ಮಟನ್ ತಂದಿದ್ದೀರಾ? ಮಟನ್ ತಂದಿದ್ರೆ ಓಕೆ, ಆದರೆ ಅಡುಗೆ ನಾನು ಮಾಡ್ತೀನಿ. ಪಾತ್ರೆ ತೊಳೆಯೋ ಕೆಲಸ ನಿನ್ನ ಹೆಂಡತಿ ಕಾವೇ ಮಾಡಬೇಕು. ಇದಕ್ಕೆ ಅತ್ತೆಯವ್ರ ಗ್ಯಾರಂಟಿ ಇರಬೇಕು ಅಷ್ಟೇ. ಸರಿ ಸರಿ ಮಾರಾಯ್ತಿ, ಒಟ್ಟು ಅಳಿಯನ್ಗೆ ಒಳ್ಳೆ ಊಟ ಸಿಕ್ಕಿ ಅವರು ಖುಷಿಯಿಂದ ಬಳ್ಳನ ಕರ್ಕೊಂಡು ಹೋದ್ರೆ ಅಷ್ಟೇ ಸಾಕು. ನಡಿ ನಡಿ ಮಾರಾಯ್ತಿ, ಜಲ್ದಿ ತಯಾರು ಮಾಡೋಣ. ಮಟನ್ ಹೆಸರು ಎತ್ತಿದ ತಕ್ಷಣ ಈ ಸೊಸೆ ಅತ್ತೆ ಒಂದಾಗ್ಬಿಟ್ರಲ್ಲ. ಈ ಪಾರ್ವತಿ ಮನೆ ಜಗಳ ನಿಲ್ಲೋ ಹಾಗೆ ಕಾಣಿಸ್ತಿಲ್ವಲ್ಲ. ಅಪ್ಪಪ್ಪ, ಏನ್ ಗಮ್ಮಂತರ ವಾಸನೆ. ರಾಮಣ್ಣವ್ರೇ, ರಾಮಣ್ಣವ್ರೇ, ನಿನ್ ಸೊಸೆ ಮಂಗಳ ಮಟನ್ ಸಾಂಬಾರ್ಗೆ ಲವಂಗ ಏಲಕ್ಕಿ ಹಾಕಿ ಊರನ್ನೆಲ್ಲ ಹಾಕಿಸ್ತಿದ್ದಾಳೆ. ಅಂದ್ರೆ ನಂಗೆ ಅನುಮಾನ, ಈ ಮಟನ್ ಸಾಂಬಾರ್ಗೆ ಉಪ್ಪು ಹೆಚ್ಚಾಗತ್ತೋ ಅಥವಾ ನಾದಿನಿ ಮೇಲಿರೋ ಕೋಪು ಖಾರ ಹೆಚ್ಚು ಸುರಿತಾಳೋ ಅಂತ. ಏ ಮಂಗಳಮ್ಮ, ನಿನ್ನ ಹೊಟ್ಟೆಯವರಿಗೆ ಈ ಖಾರ ಏನೇನು ಸಾಲದು. ನನ್ನ ನಾದ್ನಿಗೆ ಸಾಂಬಾರ್ ಖಾರ ಆದರೂ ಸರಿ, ಸಪ್ಪೆಯಾದರೂ ಸರಿ, ತಿನ್ನೋಕೆ ಅವಳು ಗಂಡಿದ್ದಾನೆ. ನೀನು ಕಾಂಪೌಂಡ್ ಮೇಲಿಂದ ಮೂಗು ತೂರ್ಸೋದು ಬಿಟ್ಟು ನಿನ್ನ ಮನೇಲಿ ಹಸಿ ಕಾಳು ಸಾರು ಮಾಡ್ಕೊ ಹೋಗು ಫಸ್ಟ್. ಅಮ್ಮ, ಈ ದೊಡ್ಡ ಕುಕ್ಕರು ಬಾಂಡ್ಲಿ ಎಲ್ಲ ನಾನೇ ತೊಳಿಬೇಕಾ? ನನ್ನ ಕೈ ಎಲ್ಲ ಕೆಂಪಾಗ್ತಿದೆ. ಗಂಡನ ಮನೇಲಿ ನಾನು ಒಂದೇ ಒಂದು ಲೋಟ ಕೂಡ ತೊಳೆದಿಲ್ಲ ಗೊತ್ತಮ್ಮ. ಬಾಯಿ ಮುಚ್ಕೊಂಡು ತೊಳೆಯೇ. ಹಳೆಯದ್ರ ಮಟನ್ ತಂದಿದ್ದಾರೆ, ಸೊಸೆ ಅಡಿಗೆ ಮಾಡ್ತಿದ್ದಾಳೆ. ನೀನು ಪಾತ್ರೆ ತೊಳೆದ್ರೆ ನಿನ್ಗೇನು ಕೀಟ ಇಳಿದು ಹೋಗುತ್ತಾ? ಗಂಡನ ಮುಂದೆ ಸ್ವಲ್ಪ ಕೆಲಸ ಮಾಡೋ ಥರ ನಾಟಕ ಆದರೂ ಮಾಡು, ಇಲ್ದಿದ್ರೆ ಮತ್ತೆ ನೀನು ಇಲ್ಲೇ ಬಿಟ್ಟು ಹೋಗ್ತಾರೆ ನೋಡು. ಓಹೋ, ಅತ್ತೆಯವರೇ, ಸಾಂಬಾರ್ ಘಮ ನೋಡಿದ್ರೇನೆ ಬಾಯಲ್ಲಿ ನೀರು ಬರ್ತಿದೆ. ಕಾವ್ಯ ನೋಡು, ನಿಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನೀನು ಅವ್ರತ್ತ ಸ್ವಲ್ಪ ಅಡುಗೆ ಕಲಿ. ದಿನಾ ಮನೆಯಲ್ಲಿ ನೂಡಲ್ಸು ಮ್ಯಾಗಿ ಮಾಡಿ 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 ಹಾಕ್ತೀಯ. ನಿನ್ನ ಕಡ್ಕೆಂಡರಿಂದ ನೆಮ್ಮದಿಯಾಗಿ ಒಂದು ಊಟ ಅನ್ನೋದೇ ಇಲ್ಲಾಗೆ ಆಗಿದೆ. ನೋಡಿ ನಾದ್ನಿಯವರೇ, ನಿಮ್ಮ ಗಂಡನೇ ಹೇಳ್ತಿದ್ದಾರೆ. ಇನ್ಮೇಲಾದರೂ ನನ್ನ ಹತ್ರ ಅಡುಗೆ ಕಲಿಯೋಕೆ ನಮಸ್ಕಾರ ಮಾಡಿ ಬನ್ನಿ. ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದ್ರಲ್ಲಿ ಕಾಲ ಕಳೆದ್ರೆ ಗಂಡನ ಮನೇಲಿ ಗೌರವ ಸಿಗಲ್ಲ ಕಣ್ರಿ. ಅಳಿಯಂದ್ರೆ, ನೀವು ಬರೀ ಸಾಂಬಾರ್ ಘಮ ನೋಡಿ ಮೈ ಮರಿಬೇಡಿ. ಸುಮಂಗಳನ್ ಸಾಂಬಾರ್ಗೆ ಮಸಾಲೆ ರುಬ್ಬುವಾಗ ಒಳಗಡೆ ನಾತಿಯ ಬಟ್ಟೆಗಳನ್ನ ಬ್ಯಾಗ್ ತುಂಬಿಸ್ತಾ ಇದ್ದಾಳೆ. ಬೇಗ ಕರ್ಕೊಂಡು ತೊಲಗ್ಲಿ ಅಂತ. ಮಂಗಳಮ್ಮ, ನಿನ್ನ ಹೊಟ್ಟೆ ಕಿಚ್ಚಿಗೆ ಗಡಿಯಾರವೇ ಉರಿದು ಬಿಡುವಂತಿದೆ. ನಮ್ಮ ಮನೇಲಿ ಮಟನ್ ಊಟ ನಡೀತಾ ಇದ್ರೆ ನಿನಗೆ ಯಾಕೆ ಅಷ್ಟೊಂದು ಉರಿ? ನಿನ್ ಗಂಡಂಗೆ ಫೋನ್ ಮಾಡಿ ನಿಂಗೆ ಮಟನ್ ಕೊಡ್ಸಕ್ಕೆ ಹೇಳ. ಮಂಗಳಮ್ಮ ಅತ್ತೆ, ನೀವು ಅಷ್ಟೊಂದು ಬೇಸರ ಮಾಡ್ಕೋಬೇಡಿ. ನೀವು ಕಾಂಪೌಂಡ್ ಮೇಲಿಂದ ಕೆಳಗಿಳಿದು ಬಂದ್ರೆ ನಿಮಗೂ ಒಂದು ಪ್ಲೇಟ್ ಸಾಂಬಾರ್ ಕೇಳಿಸ್ತೀನಿ. ನಿಮ್ಮ ಹೊಟ್ಟೆಯುರಿ ಸ್ವಲ್ಪ ಕಮ್ಮಿ ಆಗಲಿ. ಹಬ್ಬ, ಅತ್ತೆಯವರೇ,
ಸುಮಂಗಳ ಅಕ್ಕನ ಕೈಯಲ್ಲಿ ನಿಜವಾಗ್ಲೂ ಮಾಟ ಇದೆ. ಮಟನ್ ಸಾಂಬಾರ್ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಬೆರಳು ಕೂಡ ನೆಕ್ಕೊಂಡು ತಿಂದೆ ನೋಡ್ರಿ. ಇವತ್ತೇ ಫಸ್ಟು ಇಷ್ಟು ಚೆನ್ನಾಗಿರೋ ಅಂತ ಊಟ ಮಾಡಿರೋದು ನಾನು. ಧನ್ಯವಾದಗಳು ತಮ್ಮ. ರುಚಿಯಾಗಿ ಅಡುಗೆ ಮಾಡೋದು ಪ್ರತಿಯೊಬ್ಬ ಹೆಣ್ಣು ಮಗಳ ಕರ್ತವ್ಯ. ಆದರೆ ನಿಮ್ಮ ಹೆಂಡತಿಗೆ ಇದು ಅರ್ಥ ಆಗಬೇಕಲ್ಲ. ನಾದ್ನಿಯವರೇ, ಒಂದು ಟಿಫನ್ ಬಾಕ್ಸ್ ತಗೋ, ಸಾಯಂಕಾಲಕ್ಕೆ ನಿಮ್ಮ ಮನೇಲಿ ಅಡುಗೆ ಮಾಡೋಕ್ಕೆ ಬರ್ದಿದ್ರೆ ಇದೇ ಸಾಂಬಾರು ಬಿಸಿ ಮಾಡಿಕೊಂಡು ತಿನ್ಬೈದ್ರಂತೆ. ಏಯ್ ಸುಮಂಗಳ, ಸಾಕು ನಿನ್ನ ಅತಿಯಾದ ಮಾತು. ನನ್ನ ಗಂಡನಿಗೆ ನಾನೇ ಅಡುಗೆ ಮಾಡಿ ಹಾಕ್ತೀನಿ. ನೀನೇನು ಅಡುಗೆ ಪಾಠ ಕಾಣೋದು ಬೇಡ. ನಿನ್ನ ಸಾಂಬಾರಿನಲ್ಲಿ ಖಾರ ಜಾಸ್ತಿ ಆಗಿತ್ತು ಅಂತ ನನ್ನ ಗಂಡ ಮುಖ ಮರೆಸಿ ನೀರು ಕುಡಿದಿದ್ದು ಗೊತ್ತು ನನಗೆ. ಕಾವ್ಯ ಮಗಳೇ, ಚೆನ್ನಾಗಿ ಹೇಳಿದೆ. ಸುಮಂಗ್ಲ ಮಟನ್ ಸಾಂಬಾರ್ಗೆ ಅಳಿಯಂದ್ರು ಹೊಟ್ಟೆ ಕೆಡಿಸ್ಕೊಳ್ಳಿ ಅಂತಾನೆ ಖಾರ ಸುರಿದಲ್ಲಿರ್ಬೇಕು. ರಾಮಣ್ಣವ್ರೆ, ನಿಮ್ಮ ಅಳಿಯ ಊಟ ಮುಗಿಸಿ ತೇಗ್ತಾ ಹೋಯ್ದ್ರೆ ಹೊರತು ನಿಮಗೇನಾದ್ರೂ ಒಂದು ಪ್ಲೇಟ್ ಸಾಂಬಾರ್ ಉಳಿಸಿದ್ರಾ? ಏ ಮಂಗ್ಲ, ನಮ್ಮ ಅಳಿಯ ಎಷ್ಟು ತಿಂದ್ರು ನಮಗೆ ಖುಷಿನೇ. ಅವ್ರ ಹೊಟ್ಟೆ ತುಂಬಿದ್ರೆ ನಮ್ಮ ಹೊಟ್ಟೆ ತುಂಬದ ಹಾಗೆ. ನೀನು ಮಟನ್ ಸಿಗ್ಲಿಲ್ಲ ಅಂತ ಹಿಂಗೆ ಕಾಂಪೌಂಡ್ ಮೇಲಿಂದ ಉಗಿತಿದ್ದೀಯ. ನಿನ್ನ ಹೊಟ್ಟೆವ್ರಿಗೆ ನಾಳೆ ಬೆಳಿಗ್ಗೆ ಡಾಕ್ಟರ್ ಹತ್ರ ಹೋಗಿ ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ಕೊ ಫಸ್ಟು. ಅಳಿಂದ್ರೆ ಈ ಮಂಗಳಮ್ಮನ ಮಾತ್ಬಿಡಿ. ಕಾವ್ಯ ಮನೆ ಬಂದಾಗಿಂದ ಅವಳ ಕಣ್ಣು ನಮ್ಮ ಮನೆ ಮೇಲೆ ಇದೆ. ನೀವು ಇವಳನ್ನ ಕರ್ಕೊಂಡು ಹೋಗಿ ನೆಮ್ಮದಿಯಾಗಿ ಸಂಸಾರ ಮಾಡಿ. ಕಾವೇಳಿಗೆ ಏನೇ ಅಡುಗೆ ಬರಲಿಲ್ಲ ಅಂದ್ರೂ ನಾನೇ ಫೋನಲ್ಲಿ ಹೇಳ್ಕೊಡ್ತೀನಿ. ಪರವಾಗಿಲ್ಲ ಅತ್ತಿಯವ್ರೆ, ಕಾವ್ಯ ಇನ್ಸ್ಟಾಗ್ರಾಮ್ ನೋಡಿ ಏನೋ ಒಂದು ಮಾಡ್ತಾಳೆ. ಆದರೆ ಮಂಗ್ಲ ಮತ್ತೆ ನೀವು ನಿನ್ನೆ ಬೀದಿಯಲ್ಲಿ ನಮ್ಮ ಅಕ್ಕನ ಮನೆ ಹತ್ರ ಹೋಗಿದ್ದೆ ಅಂತ ಊರ್ಲೆಲ್ಲ ಸುಳ್ಳು ಹರಡಿಸಿದ್ರಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಬಂದಿದ್ದೆ ನಿಮ್ಗಾಗಿ ಒಂದು ಗಿಫ್ಟ್ ತರೋಕ್ಕೆ. ಏನಂದ್ರೆ ಅಳಿದಿರೇ? ನನಗೆ ಗಿಫ್ಟಾ? ಹೌದು ಅತ್ತೆ, ಪಕ್ಕದ ಮನೆಯವ್ರ ಸಂಸಾರದಲ್ಲಿ ಬೆಂಕಿ ಹಾಕೋರಿಗೆ ಕೊಡುವ ಉತ್ತಮ ಹೊಟ್ಟೆಗಿಚ್ಚು ಪ್ರಶಸ್ತಿ ಸಿಲ್ವರ್ ಕಪ್. ಅದನ್ನು ಕೊಡೋಕೆ ನಿಮ್ಮ ಮನೆಗೆ ಬರೋಣ ಅಂದ್ಕೊಂಡಿದ್ದೆ. ಬೇಷ್ ಬೇಷ್ ತಮ್ಮ. ಮಂಗಳಮ್ಮನ ಮುಖಕ್ಕೆ ಸರಿಯಾದ ಮಂಗಳಾರತಿ ಎತ್ತಿದ್ದೀರಿ. ಮಾವ, ಈಗ ನಮಗೆ ಹೊರಡೋ ಸಮಯ ಆಯಿತು. ಹೊರಗಡೆ ಕ್ಯಾಬ್ ಬಂದು ನಿಂತಿದೆ. ಬ್ಯಾಗು ಸೂಟ್ ಕೇಸ್ ಎಲ್ಲವನ್ನ ಡಿಕ್ಕಿಯಲ್ಲಿ ಇಟ್ಟಿದ್ದೀನಿ ಆಲ್ರೆಡಿ. ನಾವಿನ್ನು ಹೋಗಿ ಬರ್ತೀವಿ ಮಾವ. ಅಮ್ಮ, ನಾನು ಹೋಗಿ ಬರ್ತೀನಿ. ನಿನಗೆ ದಿನಾ ಫೋನ್ ಮಾಡ್ತೀನಿ. ಅದಕ್ಕೆ ನಾನು ಹೋಗಿ ಬರ್ತೀನಿ. ಅಪ್ಪಯ್ಯ, ಹೋಗಿ ಬರ್ತೀನಿ ಅಪ್ಪಯ್ಯ. ಹಾಂ ನಾದ್ನಿಯವರೇ, ಸಂತೋಷವಾಗಿ ಹೋಗಿ ಬನ್ನಿ. ನೆನಪಿರ್ಲಿ, ಮುಂದಿನ ಸಲ ತವ್ರ ಮನೆ ಬರುವಾಗ ಬಂಗಾರದ ಒಡವೆಗಳನ್ನ ಗಂಡನ ಮನೇಲಿ ಮರ್ತು ಬರಬೇಡಿ. ಮತ್ತು ಈ ಮನೇಲಿ ಕಳ್ತನ ಆಗಿದೆ ಅಂತ ನನ್ನ ಮೇಲೆ ರಂಪನೂ ಮಾಡಬೇಡಿ. ಜೊತೆಗೆ ಈ ಡಬ್ಬಿಯಲ್ಲಿ ಮಟನ್ ಸಾಂಬಾರು ಇಟ್ಟಿದ್ದೀನಿ. ರಾತ್ರಿ ಬಿಸಿ ಮಾಡಿ ಗಂಡಂಗೆ ಹಾಕಿ ನೀವು ಹಾಕ್ಕೊಂಡು ತಿನ್ನಿ. ಮತ್ತೆ ನೂಡಲ್ಸ್ ಮಾಡಕ್ಕೆ ಹೋಗಬೇಡಿ, ಸರಿನಾ? ಕೊನೆಗೂ ನಾದಿನಿ ಅದಕ್ಕೆ ಒಂದಾದ್ರಿ. ಅಳಿಯಿಂದಿರೇ ಮಗಳನ್ನು ಕ್ಷಮಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಳೇನಾದರೂ ತಂಟೆ ಮಾಡಿದ್ರೆ ನನಗೊಂದು ಫೋನ್ ಮಾಡಿ, ನಾನೇ ಬುದ್ಧಿ ಹೇಳ್ತೀನಿ. ಅಯ್ಯೋ ಪಾರ್ವತಕ್ಕ, ನಿನ್ನ ಮಗಳು ಹೊರಡ್ತಿದ್ದಾಳೆ ಅಂತ ನೋಡಿ ನನಗೇ ಕಣ್ಣಲ್ಲಿ ನೀರು ಬರ್ತಿದೆ ಕಣೆ. ಆದರೆ ಅಳಿಯಂದಿರೇ, ಕಾರ್ ಡ್ರೈವರ್ಗೆ ಬಾಡಿಗೆ ಯಾರು ಕೊಡ್ತಿದ್ದೀರಾ? ಮಾವ ಕೊಡ್ತಾರೋ ಅಥವಾ ನೀವೇ ಜೇಬಿಂದ ತೆಗಿತೀರಾ? ಈ ವಿಷಯದಲ್ಲೂ ಮನೇಲಿ ಮತ್ತೆ ಜಗಳ ಆಗ್ತಿರ್ಲಿ ಅಂತ ನೆರೆಹೊರೆಯೊಳಗೆ ಕೇಳ್ಕೊಳ್ತೀನಿ. ಏ ಮಂಗ್ಲ, ನಿನ್ನ ಹೊಟ್ಟೆ ಯುರಿ ಇನ್ನೂ ತಣ್ಣಗಾಗ್ಲಿಲ್ವಾ? ಕ್ಯಾಬ್ ಬಾಡಿಗೆ ನಾನೇ ಕೊಡ್ತೀನೋ ಅಳಿಯ ಕೊಡ್ತಾನೋ? ನಿನ್ಗೆ ಯಾಕೆ? ನಿನ್ ಕೈಯಲ್ಲಿ ನಿಂಬೆ ಹಣ್ಣು ಹಿಡಿದು ಯಾರೀ ದೃಷ್ಟಿ ತೆಗಿತಿದೀಯಾ? ಮೊದಲು ನಿನ್ ಕಣ್ಣಿಗೆ ನೀನೇ ದೃಷ್ಟಿ ತಕ್ಕೋ. ಮಂಗ್ಲಮ್ಮ ಅತ್ತೆ, ನಿಮ್ಮ ಹೊಟ್ಟೆ ಇವರಿಗೆ ನಾನು ಆನ್ಲೈನಲ್ಲಿ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಬುಕ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಡೆಲಿವರಿ ಆಗುತ್ತೆ. ದಿನಾ 3 ಹೊತ್ತು ಐಸ್ ಕ್ರೀಮ್ ತಿಂದು ಹೊಟ್ಟೆ ತಂಪು ಮಾಡ್ಕೊಳ್ಳಿ, ಸರಿನಾ? ಹೌದು ಮಂಗಳಮ್ಮ, ನಾವು ಮತ್ತೆ ಮುಂದಿನ ತಿಂಗಳು ಹಬ್ಬಕ್ಕೆ ಬರ್ತೀವಿ. ನೀವು ಕಾಂಪೌಂಡ್ ಮೇಲಿಂದ ಕೆಳಗೆ ಬೀಳದೆ ಹುಷಾರಾಗಿ ಕಾಯ್ತಾ ಇರಿ. ಹೌದು ಮಂಗಳಮ್ಮ, ನಿಮ್ಮಂತ ನೆರೆಹೊರೆಯವರಿದ್ರೆ ನಮಗೆ ಮನರಂಜನೆಗೆ ಟಿವಿನೇ ಬೇಕಿಲ್ಲ. ಉಚಿತವಾಗಿ ಡ್ರಾಮಾ ಸಿಕ್ಕ. ಸರಿ ಕಾವ್ಯ, ಬಾ ನಾವಿನ್ನು ಹೊರಡೋಣ.